ಇಷ್ಟು ಬೇಗ ಇವನು ಎಲ್ಲಿಗೆ ಹೋದ? ಕೃಷ್ಣ 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 ಇವ್ನು ನಿಜವಾಗ್ಲೂ ಇಷ್ಟು ಬೇಗ ಹೋಟೆಲಿಗೆ ಹೊರಟೋಗ್ಬಿಟ್ನಾ? ಒಂದು ಮಾತು ಹೇಳಿಲ್ವಲ್ಲ. ನಾನು ಮಾತಾಡಿದ್ರೇನೆ ಕೋಪ ಮಾಡ್ಕೋತಾನೆ. ಇವನಿಗೆ ಹೇಗಪ್ಪ ಅರ್ಥ ಮಾಡಿಸೋದು? ಇವನ್ ಕೋಪನ್ ಹೇಗಪ್ಪ ಕಮ್ಮಿ ಮಾಡೋದು? ಯಾಕೆ ಈ ಥರ ಶಿಕ್ಷೆ ಕೊಡ್ತಿದ್ಯಾ? ಯಾರಾದ್ರೂ ರೂಮಿಗೆ ಬರೋದಕ್ಕೂ ಮುಂಚೆ ಈ ಚಾಪೆನ ಮಡ್ಚಿಡ್ಬೇಕು. ಇಲ್ಲಾಂದ್ರೆ ಇಲ್ಲಿ ರೂಮ್ ಒಳಗಡೆ ಆಗಿರೋ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಹಾಗಾಗ್ಬಾರ್ದು. ಕೃಷ್ಣ ತಿಂಡಿ ತಿಂದೆ ಅಂತೂ ಮನೆಯಿಂದ ಆಚೆ ಹೋಗಿರಲ್ಲ. ಹಾಗಿದ್ರೆ ಇನ್ನು ಮನೇಲೇ ಇರ್ಬೋದಾ? ನಿನ್ಮೇಲೆ ಇನ್ಮೇಲಿಂದ ದೊಡ್ಡ ಜವಾಬ್ದಾರಿ ಇದೆ. ನೀನ್ ಅದನ್ನ ಸಮರ್ಥವಾಗಿ ನಿಭಾಯಿಸ್ತೀಯ ಅಂತ ಈ ಅಪ್ಪನಿಗೆ ನಂಬಿಕೆ ಇದೆ. ನಮ್ ವಂಶಿ ನಮ್ ಕೃಷ್ಣನ್ಗೆ ತಕ್ಕ ಹೆಂಡತಿ ಆಗ್ತಾಳೆ, ಈ ಮನೆಗೆ ಒಳ್ಳೆ ಸೊಸೆ ಆಗ್ತಾಳೆ. ನೋಡ್ತಾ ಇರಿ. ಅದೇನಾದ್ರೂ ಇರ್ಲಿ, ಇವತ್ತು ನೀವಿಬ್ರು ಖುಷಿಯಾಗಿ ಸಂಸಾರ ಶುರು ಮಾಡ್ಬೇಕು. ಅದೇ ನನ್ನ ಆಸೆ. ಅಣ್ಣ ನಿಮ್ಮನ್ನ ಸೊಸೆ ಅಂತ ಒಪ್ಕೊಳ್ಳೋ ತನಕ ನಾನು ನಿಮ್ಮನ್ನ ನನ್ನ ಹೆಂಡತಿ ಅಂತ ಒಪ್ಕೊಳಕ್ ಆಗಲ್ಲ. ಮನೆಯವರೆಲ್ಲ ನಮ್ಮಿಬ್ಬರ ಮಧ್ಯೆ ಎಲ್ಲ ಸರಿ ಹೋಗಿ ನಾವು ಸಂಸಾರ ಶುರು ಮಾಡಿದ್ದೀವಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಅದೇನೂ ಆಗಿಲ್ಲ ಅಂತ ಗೊತ್ತಾದ್ರೆ ಸುಮ್ಮನೆ ಅವ್ರ ಮನ್ಸಿಗೆ ನೋವಾಗತ್ತೆ. ಈಗಿರೋ ನೋವೇ ಸಾಕು. ಇವಾಗ ಅವ್ರಿಗಿರೋ ಸಣ್ಣ ಖುಷಿನೂ ಕಿತ್ಕೊಳ್ಳೋದು ಬೇಡ. ಈ ವಿಷಯದಲ್ಲಿ ಮನೆಯವರಿಗೆ ಅನುಮಾನ ಬರ್ದೇ ಇರೋ ಥರ ನೋಡ್ಕೋಬೇಕು. ದೇವ್ರೆ, ಯಾವ ಹೆಣ್ಣಿಗೂ ಕೂಡ ಈ ಥರ ಶಿಕ್ಷೆ ಕೊಡಬೇಡಪ್ಪ. ಎಷ್ಟ್ ಚೆನ್ನಾಗಿ ಒಳ್ಳೆ ಮಗು ತರ ಮಲ್ಗಿದಾರ್ ನೋಡು. ಹಾಯ್, ಗುಡ್ ಮಾರ್ನಿಂಗ್ ಮೇಡಮ್. ಓಹ್, ನಿಮ್ಗೆ ಎಚ್ಚರ ಆಯ್ತಾ? ನಾನೇ ಎಬ್ಬಿಸೋಣ ಅಂತಿದ್ದೆ. ಓಹ್, ಹಾಗಿದ್ರೆ ನನ್ಗಿನ್ನೂ ಸ್ವಲ್ಪ ನಿದ್ದೆ ಬರೋ ತರ ಇದೆ. ರೀ, ಎದ್ದೇಳಿ ಎದ್ದೇಳಿ, ಸೂರ್ಯ ನೆತ್ತಿ ಮೇಲೆ ಬಂದಾಯ್ತು. ನೀವ್ ನನ್ ಮಾತ್ ಕೇಳಲ್ಲ ಅಲ್ವಾ? ಎದ್ದೇಳಿ ಎದ್ದೇಳಿ ಎದ್ದೇಳಿ. ಕಚ್ಕೊಳ್ಳಿ ಕೊಡ್ತೀಯಾ? ಇರು ಮಾಡಿ. ನನ್ ಬಿಟ್ಟು ಎಲ್ಲಿಗೆ ಹೋಗ್ತೀಯಾ? ನಿಮ್ಮನ್ ಬಿಟ್ಟು ಎಲ್ಲಿಗೆ ಹೋಗ್ಲಿ? ಈ ಜೀವ ಇರೋದೆ ನಿಮ್ಗೋಸ್ಕರ. ಇವತ್ತು ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ, ಆದ್ರೆ ಏನೋ ಮಿಸ್ ಆಗಿದೆ. ಕೊರತೆನಾ? ಏನಾಗಿದೆ? ಅದು ಇದೆ.
ರೀ ಬಿಡ್ರಿ, ಮನೆಯವ್ರು ನೋಡಿದ್ರೆ ಏನ್ ಅನ್ಕೊಳ್ಳಲ್ಲ. ನನ್ನ ಹೆಂಡತಿ ನಾನು ತಪ್ಕೊಂಡ್ರೆ ಯಾರೇನು ಅನ್ಕೋತಾರೆ? ನಿಮ್ ತರ್ಲೆ ಜಾಸ್ತಿ ಆಯ್ತು ಬಿಡಿ. ಹೋಗಿ ಸ್ನಾನಕ್ ಹೋಗಿ. ಒಂದ್ 2 ನಿಮಿಷ. ಸ್ನಾನಕ್ ಹೋಗಿ. ತರ್ಲೆ ಜಾಸ್ತಿ ಆಯ್ತು. ಹೋಗಿ ಹೋಗಿ ಹೋಗಿ. ಒಂದು ಮಳೆ ಬೆಲ್ಲು ಮಾಯ ಮರೆತು ಬಿಟ್ಯ. ಅಮ್ಮ ಹೇಳಿದ್ದು ಸತ್ಯನೇ. ಇನ್ನು ನಾನೇ ಕೋದಂಡನ ಹತ್ರ ಹೋಗಿ ಕೆಟ್ಟವಳಂದ್ರೂ ಅವ್ನ್ ನಂಬಲ್ಲ. ಇನ್ಮೇಲೆ ಈ ಮನೆಗೆ ನಾನೇ ರಾಣಿ. ನನ್ನ ಕೆಲ್ಸದವಳ ತರ ನೋಡಿದ್ದ ಈ ಮನೆಯವ್ರನ್ನ ಕೋದಂಡ ಅನ್ನೋ ಬಂದೂಕ್ ಹಿಡ್ಕೊಂಡು ಬೇಟೆ ಆಡ್ಬಿಡ್ತೀನಿ. ರಸ್ತೆ ದುರಂತ ಅಳಿ ಅಂದ್ರೆ ಸಹೋದರ ವೈರತ್ವ. ಅಳಿ ಅಂದ್ರೆ ಇತ್ತೀಚೆಗೆ ಪೇಪರ್ನಲ್ಲಿ ಯಾವುದು ಇಂಟ್ರೆಸ್ಟಿಂಗ್ ನ್ಯೂಸೇ ಇರೋದಿಲ್ಲ, ಬರೀ ಕೆಲ್ಸಕ್ಕೆ ಬಾರೋ ಸುದ್ದಿಗಳೇ ಜಾಸ್ತಿ. ಮಾವ ಇರೋದು 3 ಮತ್ತೊಂದು ಪೇಜು, ಅದ್ರ ತುಂಬ ಅಡ್ವರ್ಟೈಸ್ಮೆಂಟೇ ತುಂಬಿಕೊಂಡಿರುತ್ತೆ. ನ್ಯೂಸಿಗೆ ಜಾಗ ಎಲ್ಲ ಇರುತ್ತೆ. ಅಮ್ಮ ಹೊಟ್ಟೆ ಹಸಿತಿದೆ, ತಿಂಡಿ ರೆಡಿನಾ? ಅಂತ ಇದೆ ಕೊಡ್ತೀವಿ. ಏಯ್, ಏನ್ ಹೊಟ್ಟೆನೋ ನಿಂದು? ಯಾವಾಗ್ಲೂ ತಿಂತಾನೆ ಇರ್ತೀಯ. ಏನ್ ಮಾಡೋದಮ್ಮ, ನಿನ್ ತರ ರೀಲ್ಸ್ ನೋಡ್ತಾ ಇದ್ರೆ ನಾನು ಹೊಟ್ಟೆ ತುಂಬಲ್ಲ. ನಾನೇನೋ ರೀಲ್ಸ್ ನೋಡ್ತೀನಿ, ನೀನ್ ಯಾವಾಗ ನೋಡಿದ್ರು ಗೇಮು ಗೇಮು ಅಂತಿರ್ತೀಯಲ್ಲ. ಅಮ್ಮ, ನೀನಿನ್ನು ಏನ್ ತರಕಾರಿ ಕಟ್ ಮಾಡ್ತಾ ಇದ್ಯಾ? ತಿಂಡಿ ಆಗಿದೆಯಲ್ಲ ಆಗ್ಲೇ. ಅಯ್ಯೋ, ಇದು ಮಧ್ಯಾಹ್ನದ ಅಡಿಗೆಗೆ ಕಣೆ. ವೆಜಿಟೇಬಲ್ ಬಾತ್ ಮಾಡ್ಬಿಡ್ರಣ ಒಟ್ಟಿಗೆ. ಅಲ್ಲಿ ನೋಡು ನಿನ್ ಚಿಕ್ಕ ಮಗ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾನೆ. ಅಕ್ಕ ತಿಂಡಿ ರೆಡಿನಾ? ಏನಾಯ್ತು, ಯಾಕೆಲ್ರು ನಗ್ತಾ ಇದ್ದೀರಾ? ಏನಿಲ್ಲ ಗಿರಿ, ನಿಮ್ ಅಣ್ಣಂದ್ರು ಎಲ್ಲ ಬರ್ಲಿ, ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನೋಣ. ಅಯ್ಯೋ, ಅವ್ರು ಇಷ್ಟೊತ್ತಾದ್ರೂ ಕೆಳಗ್ ಬಂದಿಲ್ಲ ಅಂದ್ರೆ ಇನ್ನು ಮಲಗಿದಾರೆ ಅನ್ಸುತ್ತೆ. ನನ್ ಕೈಲಂತೂ ಆಗಲ್ಲ. ಅವ್ರು ಎದ್ದು ಬರೋವರೆಗೂ ನಿನ್ ಕಾಯಿಲೇಬೇಕಪ್ಪ. ನನ್ ಕೈಲೆಲ್ಲ ಆಗಲ್ಲಪ್ಪ, ನನ್ ಹೊಟ್ಟೆ ಹಸಿತಿದೆ. ಅಯ್ಯೋ ಇವನೊಬ್ಬ. ಅವನಿಗೆ ತಿಂಡಿಗೆ ಹಾಕೊಟ್ಬಿಡಿ ಮೊದ್ಲು. ಇದೇನ್ ದೇವಕಿ ಅವ್ರೆ, ಹೊಸ ಮಧುಮಕ್ಳು ಇನ್ನೂ ಎದ್ದೇ ಇಲ್ಲ ಅಂತ ಅನ್ಸತ್ತೆ. ನಾನ್ ಹೋಗಿ ಎಬ್ಬಿಸ್ಬಿಟ್ ಬರ್ತೀನಿ. 1 ನಿಮಿಷ ಇರಿ, ಟೀ ಮಾಡಿದೀನಿ. ಕೋದಣ್ಣನ್ಗೆ ಮಾಯನ್ಗೆ ಕೊಟ್ಬಿಡಿ. ಅಷ್ಟರಲ್ಲಿ ಕೃಷ್ಣನ್ಗೆ ವಂಶಿಗೆ ನಾನು ಕಾಫಿ ಮಾಡ್ಬಿಡ್ತೀನಿ.